ನಿನಗೆ ಒಳ್ಳೇದಾಯಿತು ಅಂತ ಅಂದ್ಬಿಟ್ಟು ನನಗೆ ದೇವ್ರ ಕಾರಣ, ನನಗೆ ಧರ್ಮಸ್ಥಳ ಕಾರಣ, ನನಗೆ ಮಂಜುನಾಥ ಸ್ವಾಮಿ ಕಾರಣ ಅಂತ ನೀನು ಹೇಳ್ತಿಲ್ಲ. ಈಗ ಈ ಹುಡುಗಿ ಕೆಡ್ತಾ ಇತ್ತಲ್ಲ ಅದೇ ಜಾಗದಲ್ಲಿ, ಇದಕ್ಕೂ ಯಾರು ಕಾರಣ? ಒಳ್ಳೇದಾದರೆ ಮಾತ್ರ ದೇವ್ರ ಕಾರಣ, ಧರ್ಮಸ್ಥಳ ಕಾರಣ, ಅದೇ ಕೆಟ್ಟದಾದರೆ ಅವ್ರ ಹಣೆ ಬರ. ಇದು ಯಾವ ರೀತಿ ನ್ಯಾಯ, ಯಾವ ರೀತಿ ಸರಿ? ಧರ್ಮಸ್ಥಳದಲ್ಲಿ ಇನ್ನೂ ಧರ್ಮ ಉಳಿದಿದೆಯಾ ಅಂತ ನಿಮ್ಗೆ ಅನ್ಸುತ್ತಾ? ಆ ಧರ್ಮ ಇನ್ನೂ ಉಳಿದಿದ್ರೆ, ಆ ದೇವ್ರು ಇನ್ನೂ ಇದ್ದಿದ್ದಿದ್ರೆ ಇಷ್ಟೊತ್ತಿಗೆ ಆ ಹೆಣ್ಮಗಳಿಗೆ ನ್ಯಾಯ ಸಿಗಬೇಕಾಗಿತ್ತು. ಇದೆಲ್ಲ ಕಾರಣಕ್ಕೆ ನೋಡ್ಕೊಂಡ್ರೆ ನಮ್ಗೇನು ಅನ್ಸುತ್ತೆ, ಈ ದೇವರು ಅನ್ನೋನೇ ಇಲ್ವೇನೋ, ಈ ಸತ್ಯ ಅನ್ನೋದೇ ಇಲ್ವೇನೋ, ಈ ಪೂರ್ತಿ ಸುಳ್ಳಿನ ಪ್ರಪಂಚ, ದುಡ್ಡಿಂದೆ ಓಡ್ತಾ ಇರೋ ಜಗತ್ತು ಅಂತ ಪ್ರತಿಯೊಬ್ಬರಿಗೂ ಅನಿಸುತ್ತೆ. ಅಲ್ಲಿ ಸೌಜನ್ಯದ ಮೇಲೆ ಆ ಥರ ದುರ್ಮರಣ ನಡೀತು, ರೇಪ್ ಆಯಿತು, ಮರ್ಡರ್ ಆಯಿತು, ವಿಕಾರವಾಗಿ ಕೊಂದರು. ಅಲ್ಲಿ ಎಲ್ಲಿ ಯಾವ ಜಾಗದಲ್ಲಿ ಕೊಂದಿದ್ದು? ಇದೇ ಧರ್ಮಸ್ಥಳದಲ್ಲಿ. ಇದೇ ಧರ್ಮಸ್ಥಳ ಧರ್ಮಕ್ಕೋಸ್ಕರ ನ್ಯಾಯ, ನೀತಿ, ಧರ್ಮ ಎಲ್ಲ ಇರೋ ಆಗಿದ್ದಿದ್ರೆ, ಆ ನಿಮ್ಮ ಮಂಜುನಾಥ ಸ್ವಾಮಿ ದೇವರು ಅಂತ ಹೇಳ್ತಾರೆ, ಆ ದೇವರು ನಿಮ್ಮ ಹತ್ರ ಇರೋ ಆಗಿದ್ದಿದ್ರೆ, ಜನಗಳನ್ನ ಕಾಪಾಡೋ ಆಗಿದ್ದಿದ್ರೆ, ಆ ಹೆಣ್ಮಗಳಿಗೆ ಯಾಕೆ ಆ ಥರ ದುರ್ಮರಣ ಬರ್ತಿತ್ತು? ಏಕೆ ಆ ಥರ ಘಟನೆ ನಡೆದಾಗ ದೇವರು ಎಲ್ಲೋಗಿದ್ದ?